जय श्री राम. जय जय श्रीराम. ಸಮಸ್ತ ಸನಾತನ ಹಿಂದೂಗಳಿಗೆ ನಮಸ್ಕಾರ. ಜನಗಳಿಗೆ ಎಲ್ಲ ಇರುತ್ತೆ, ಎಲ್ಲ ಗೊತ್ತಿರ್ತಾರೆ. ಅವ್ರನ್ನ ಬಡದ ಎಬ್ಸಕ್ಕೆ ಹೋಗೋವಾಗೊಬ್ರು ಕ್ರಾಂತಿಕಾರಿ ಥರ ಮಾತನಾಡಿದ್ರೆ ಮಾತ್ರ ನಮ್ಮ ಜನಗಳು ಅವಾಗ ಸ್ವಲ್ಪ ಎದ್ದು ನಿಂತ್ಕೋತಾರೆ. ಯಾಕೆ ವಿಷಯ ಹೇಳ್ತಾ ಇದ್ದೀನಿ ಅಂದರೆ, ಇವತ್ತು ನೀವು ಉಸಿರಾಡೋ ಗಾಳಿಲಿಲ್ಲ ಜಾತಿ, ಈ ಕುಡಿಯೋ ನೀರಲ್ಲಿಲ್ಲ ಜಾತಿ, ನೀ ತಿನ್ನೋ ಅನ್ನದಲ್ಲಿಲ್ಲ ಜಾತಿ, ನೀ ಅಡ್ಡಾಡೋ ಈ ಪ್ರಕೃತಿಲಿಲ್ಲ ಜಾತಿ. ಮತ್ತೆ ನೀಕಯ್ಯ ಈ ಕುಲ ಎಂಬ ಈ ಜಾತಿ ಭೇದ ಸಮಸ್ತ ಸನಾತನ ಧರ್ಮದ ಹಿಂದೂಗಳಿಗೆ ನನ್ನೊಂದು ಕ್ವಶನ್, ನನ್ನೊಂದು ಪ್ರಶ್ನೆ ಇದೆ. ಇವಾಗೇನು ನೀವೆಲ್ಲರೂ ಜಾತಿ ಜಾತಿ ಅಂತ ಬಡ್ದಾಡ್ತಾ ಇದ್ದೀರಲ್ಲ, ಒಬ್ಬ ಎಸ್ ಟಿ, ಒಬ್ಬ ಎಸ್ ಸಿ, ಒಬ್ಬ ಕುರುಬ, ಒಬ್ಬ ಲಿಂಗಾಯತ, ಒಬ್ಬ ಪಂಚಮಸಾಲಿ, ಒಕ್ಕ ಲಿಂಗಾಯತ, ಬ್ರಾಹ್ಮಣ, ಶೈವ, ಮತ್ತೆ ಸವಿತಾ ಸಮಾಜ, ಮಾದಿಗ, ಸುಮಾರು ಜಾತಿ ಬರುತ್ತೆ. ಆ ಜಾತಿಗೆಲ್ಲ ಎಲ್ಲ ಜಾತಿಯವರೆಗೂ ಏನೋ ಒಂದು ಆಕ್ಸಿಡೆಂಟ್ ಆಯಿತು, ಏನೋ ಆಯಿತು, ಉದಾಹರಣೆ ಯಾರಿಗೂ ಏನಾಯ್ತು, ಎಲ್ಲರಿಗೂ ಎಲ್ಲರೂ ಇಮಿಡಿಯೇಟ್ ಮಾಡಿ ಹಾಸ್ಪಿಟ್ಲಿಗೆ ಹಾಕ್ತಾರೆ ಅಲ್ವಾ. ಹಾಸ್ಪಿಟ್ಲಿಗೆ ಹಾಕಿದಾದ್ಮೇಲೆ ಚಿಕಿತ್ಸೆ ಕೊಡ್ತಾರೆ. ಅಕಸ್ಮಾತ್ ಯಾರಿಗೂ ಬ್ಲಡ್ ಬೇಕಾಯ್ತಪ್ಪ, ಎಲ್ಲ ಜಾತಿಯವರು ಬ್ಲಡ್ ಬೇಕಾಯ್ತು, ಬ್ಲಡ್ ಬ್ಯಾಂಕಿಂಗ್ ಫೋನ್ ಮಾಡ್ತೀರಾ, ಸರ್ ಬ್ಲಡ್ ಬೇಕು ಅಂತ ಹೇಳ್ತೀರಾ ಅಲ್ವಾ. ಇಲ್ಲ ಫೋನ್ ಮಾಡಿಬಿಟ್ಟು, ಸರ್ ನಾನು ಈ ಜಾತಿಯವನು, ನನಗೆ ಈ ಜಾತಿಯದು ಬ್ಲಡ್ ಸಿಗುತ್ತಂತ ಫೋನ್ ಮಾಡ್ತೀರಾ? ಇಲ್ಲ ತಾನೆ. ನಿಮ್ಮ ತಲೆಯಲ್ಲಿರೋದು ಒಂದೇ, ಏನಾದರೂ ಮಾಡಿಬಿಟ್ಟು ಹಾಸ್ಪಿಟ್ಲಲ್ಲಿರೋ ಮಣ್ಣನೋ, ತಮ್ಮನೋ, ತಂಗಿನೋ, ಅಕ್ಕನೋ, ಅವ್ವನೋ, ಅಪ್ಪನೋ, ಅಜ್ಜನೋ, ಅಜ್ಜಿನೋ ಯಾರೋ ಆಗಿರ್ತಾರೆ, ಅವರಿಗೆ ಆವಾಗ ನಿಮಗೆ ಅವಶ್ಯಕತೆ ಇರೋದು ಓನ್ಲಿ ರಕ್ತ ಬೇಕು. ಅದು ಯಾವುದಾದ್ರೂ ಚಿಂತೆ ಇಲ್ಲ. ಬಿ ನೆಗೆಟಿವ್, ಓ ನೆಗೆಟಿವ್, ಓ ಪಾಸಿಟಿವ್, ಬಿ ಪಾಸಿಟಿವ್ ಅಲ್ವಾ, ಎ ನೆಗೆಟಿವ್, ಯಾವುದಾದ್ರೂ ಚಿಂತೆ ಇಲ್ಲ. ಆ ಟೈಮಲ್ಲಿ ನಿಮಗೆ ಬ್ಲಡ್ ಬೇಕಾಗುತ್ತೆ. ಬ್ಲಡ್ ಮತ್ತೆ ಜಾತಿನ ಬ್ಲಡ್ ಅಲ್ಲಿ ಹುಡುಕಿ, ಪ್ರತಿಯೊಬ್ಬರು ಜಾತಿನ ಬ್ಲಡ್ ಅಲ್ಲಿ ಹುಡುಕಾಗುತ್ತಾ ನಿಮಗೆ ಜಾತಿನ? ಆ ಟೈಮ್ಲಿ ಯಾರಾದ್ರೂ ಬನ್ನಿ ಅಣ್ಣ ಬರುತ್ತೆ ಹಾಸ್ಪಿಟಲ್, ಬಿ ಪಾಸಿಟಿವ್ ಯಾರಾದ್ರೂ ಹೆಸರು ಕೊಟ್ಟು ಹೋಗಿರ್ತಾರೆ, ಬಿ ಪಾಸಿಟಿವ್ನವರು, ಅವ್ರಿಗೆ ಫೋನ್ ಹೋಗುತ್ತೆ, ಸರ್ ಇಮಿಡಿಯೇಟ್ ಆಗಿ ಬೇಕು ನಮಗೆ ಬಿ ಪಾಸಿಟಿವ್ ಬ್ಲಡ್ ಬೇಕು.
ಸರ್ ನೀವು ಫ್ರೀ ಇದ್ರೆ ಬಂದು ಕೊಟ್ಟೋಗ್ತೀರಾ ಅಂತ ಫೋನ್ ಬರೆ. ಅವಾಗ ಯಾರು ಕೇಳ ನೀ ಯಾವ ಜಾತಿ ಅಂತ. ಯಾಕೆ ಅವಾಗ ನಮ್ಮವ್ರು ಬದುಕಬೇಕು ಅಲ್ವಾ? ಅವಾಗ ಮಾತ್ರ ಸ್ವಾರ್ಥ. ಬೇರೆ ಟೈಮಲ್ಲೆಲ್ಲ ನೀವು ಪಕ್ಕ ಸಾರಿಗಳಾಗ್ತಿರಲ್ಲ. ಅದಕ್ಕೆ ಹೇಳ್ತಾ ಇರೋದು, ಕುಲ ಕುಲ ಎಂದು ಕಿತ್ತಾಡದಿರಿ. ಸತ್ತ ಮೇಲೆ ನಿಮಗೆ ಸಿಗುವುದು ಮೂರೇ ಆಡಿ. ಅದಕ್ಕೆ ಧರ್ಮದಿಂದ ಮಾಡಿ, ಧರ್ಮದಿಂದ ಕಾಪಾಡಿ. ಆ ಧರ್ಮನ ಕಾಪಾಡಿ. ಧರ್ಮ ಯಾವತ್ತಿದ್ರೂ ಒಂದಿನ ನಿಮ್ಮನ್ನು ಕಾಪಾಡುತ್ತೆ. ಆ ಧರ್ಮದಲ್ಲಿ ನೀವು ಇರ್ಬೋದು, ನಾವು ಇರ್ಬೋದು, ನಮ್ಮ ಇಡೀ ಸನಾತನ ಧರ್ಮದ ಬಾಂಧವರು. ಅದಕ್ಕೋಸ್ಕರ ನೀವು ಜಾತಿ 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 ಅಂತ ಕಿತ್ತಾಡಬೇಡಿ. ಮೀಸಲಾತಿ ಬೇಕಾ? ಕೇಳ್ರಿ, ಎಲ್ಲ ಜಾತಿಲೂ ಬಡವರಿದ್ದಾರೆ. ಬಡವರು ಆಧಾರದ ಮೇಲೆ ಮೀಸಲಾತಿ ಕೊಡೋಕ್ಕೆ ಅದಕ್ಕೆ ಹೋರಾಡಿ. ಎಲ್ಲ ಜಾತಿಲಿ ಎಲ್ಲ ಶ್ರೀಮಂತರಿಲ್ಲ, ಬಡವರು ಇದ್ದಾರೆ, ದುಡ್ಡು ಇದ್ದಾರೆ. ಅದಕ್ಕೋಸ್ಕರ ಎಲ್ಲರೂ ಹಿಂದೂಗಳು ಏನಿದ್ದೀರಲ್ಲ, ಎಲ್ಲರೂ ಫಸ್ಟ್ ನಾವೆಲ್ಲ ಹಿಂದೂ ಅನ್ನೋ ಮನೋಭಾವನ ಬೆಳೆಸ್ಕೊಳ್ಳಿ. ಇವಾಗ ರೋಡಲ್ಲಿ ನಾವು ಕಿತ್ತಾಡ್ತೀವಿ ಹಿಂದೂಗಳನ್ನೇ. ಏನಕ್ಕೆ ಕಿತ್ತಾಡ್ತೀರ? ಬಾರೋ, ನಾಳೆ ಹಿಂದೂನೇ ಅನ್ನೋ ಭಾವನೆ ಬೆಳೆಸ್ಕೊಳ್ಳಿ. ಮಕ್ಕಳಲ್ಲಿ ಅದೇ ತುಂಬಿ ನಾವೆಲ್ಲ ಹಿಂದೂ. ಮಕ್ಕಳ ತಲೆ ಆ ಜಾತಿ, ನಾವು ಈ ಜಾತಿ, ನಾವು SC, ನಾವು ST, ನಾವು ಉಮಿಕೆ, ನಾವು ಎಲ್ಲರಿ, ನಾ ಲಿಂಗಾಯತ, ನಾ ಬ್ರಾಹ್ಮಣ, ನಾ ಪಂಚಮಸಾಲಿ, ನಾ ಕುರುಬ, ನಾ ಉಪ್ಪಾರ, ಕ್ಷತ್ರಿಯ, ನಾ ಕ್ಷುದ್ರ, ನಾ ವೈಶ್ಯ, ಆದಿಗ. ಇದೆಲ್ಲ ಮಕ್ಕಳ ತಲೆಯಲ್ಲಿ ತುಂಬಬೇಡ್ರಿ ದಯವಿಟ್ಟು. ಮಕ್ಕಳಿಗೆ ಹೇಳ್ಕೊಡಿ ಮನೇಲಿ, ನಾವೆಲ್ಲ ಹಿಂದೂ ಅಂತ. ಫಸ್ಟು ಮನೆಯಿರೋ ತಂದೆ ತಾಯಿಗಳು ಮಕ್ಕಳಿಗೆ ಅದನ್ನು ಹೇಳಿ. ಈ ಥರನೇ ನಮ್ಮ ಹಿಂದೂಗಳು ಉಳಿಯೋದು. ಇಲ್ಲಾಂದರೆ ಮುಂದೊಂದು ದಿನ ನಾವು ಇಲ್ಲ ನಮ್ಮ ಮೊಮ್ಮಕ್ಕಳು, ನಮ್ಮ ಮಕ್ಕಳು, ಇಲ್ಲ ನಮ್ಮ ಮರಿ ಮೊಮ್ಮಕ್ಕಳ ಎಲ್ಲಿ ಹೋಗ್ಬೇಕಾಗತ್ತೆ ಹೇಳಿ? ಅರ್ಥ ಆಗಿರುತ್ತೆ ಅನ್ಕೊತೀನಿ. ದಯವಿಟ್ಟು ಎಲ್ಲ ಹಿಂದೂಗಳಾಗಿ ಇರೋಕ್ಕೆ ಉತ್ತೇಜನ ಕೊಡಿ. ಹಿಂದೂಗಳಿಗೆ ಸಪೋರ್ಟ್ ಮಾಡಿ. ಜೈ ಶ್ರೀರಾಮ್, ಜೈ ಜೈ ಶ್ರೀರಾಮ್, ಜೈ ಸನಾತನ.